ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಕೂಡ ಮತ್ತೊಮ್ಮೆ ಗುಡ್ ನ್ಯೂಸ್ ಬಂದಿದೆ. ನಿನ್ನೆಯಿಂದ ಯುವನಿಧಿ ಅಮೌಂಟ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಿದ್ರೆ ಯಾವ ತಿಂಗಳ ಹಣವನ್ನ ಹಾಕಿದ್ದಾರೆ? ಸ್ವಲ್ಪ ಜನಕ್ಕೆ ಮಾತ್ರ ಬಂದಿದೆ, ಬೇರೆಯವ್ರಿಗೆಲ್ಲ ಯಾವಾಗ ಬರುತ್ತೆ, ಯಾಕೆ ಅಲ್ಪ ಜನಕ್ಕೆ ಮಾತ್ರ ಹಾಕಿದ್ದಾರೆ? ಅದ್ರ ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕೂಡ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಯುವನಿಧಿ ಬಗ್ಗೆ ಅಪ್ಡೇಟ್ಗಳು ಬೇಕಿತ್ತು, ಜೆನ್ಯೂನ್ ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಹೇಳಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ಗೆ ಫಾಲೋ ಮಾಡ್ಕೊಳ್ಳಿ. 100% ಪಕ್ಕಾ ಇನ್ಫಾರ್ಮೇಷನ್ಸ್ ಯುವನಿಧಿ ಬಗ್ಗೆ ನಿಮಗೆ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಯುವನಿಧಿ ಅಮೌಂಟ್ ನಿನ್ನೆ ಬಂದಿದೆ ಅಂತ ಹೇಳಿದೆ. ಹಣ ಬಂದಿದೆ ಅನ್ನೋದಕ್ಕೆ ಒಂದು 3 ಸ್ಕ್ರೀನ್ ಶಾಟ್ಗಳು ಸಿಕ್ಕಿದ್ದಾವೆ. 3 ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ನಿನ್ನೆ ಡೇಟ್ ಇದೆ, 3,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ. ಮತ್ತು 3,000 ರೂಪಾಯಿ ಅಮೌಂಟ್ ಯಾವಾಗಲೇ ಬಂದರೂ ಅದು ನಮ್ಮ ಯುವನಿಧಿ ಸ್ಕೀಮ್ದೇ ಅಮೌಂಟ್ ಆಗಿರುತ್ತೆ. ಹಾಗೆ ನಿಮಗೆ ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂದರೆ ಹಾಗೆ ಕಮೆಂಟ್ ಮಾಡಿ, ಯಾವ ತಿಂಗಳು ಹಣ ಬಂದಿದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ತುಂಬಾ ಹೆಲ್ಪ್ ಆಗುತ್ತೆ. ಈಗ ಕನ್ಫ್ಯೂಸ್ ಏನಂತ ಹೇಳಿದ್ರೆ ಅಮೌಂಟ್ ಏನೋ ಹಾಕಿದ್ದಾರೆ, ಸ್ವಲ್ಪ ಜನಕ್ಕೆ ಮಾತ್ರ ಯಾಕೆ ಹಾಕಿದ್ದಾರೆ, ಮತ್ತು ಇದು ಯಾವ ತಿಂಗಳು ಅಮೌಂಟು ಅನ್ನೋದು ಸಾಕಷ್ಟು ಜನರ ಡೌಟ್ ಆಗಿದೆ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ನಿಮ್ಗೆ ಯಾವುದಾದ್ರೂ ಮಂತ್ ಪೆಂಡಿಂಗ್ ಇದ್ದು ಅಮೌಂಟ್ ಬಂದಿದೆಯಾ ಅಥವಾ ಇದು ಮೇ ತಿಂಗಳದೇನ ಕನ್ಫರ್ಮೇಷನ್ಗೆ ತಿಳಿಸ್ಕೊಡಿ. ಇನ್ನು ಸೆಲ್ಫ್ ಡಿಕ್ಲರೇಷನ್ ಕೂಡ ಸ್ಟಾರ್ಟ್ ಆಗಿದೆ. 1ನೇ ತಾರೀಕಿಂದನೇ ಸೆಲ್ಫ್ ಡಿಕ್ಲರೇಷನ್ ಕೂಡ ತಗೋತಾ ಇದೆ. ಯಾರಾದರೂ ಸೆಲ್ಫ್ ಡಿಕ್ಲರೇಷನ್ ಕೊಡೋರಿದ್ರೆ ಮಿಸ್ ಮಾಡದೆ ಸೆಲ್ಫ್ ಡಿಕ್ಲರೇಷನ್ನ ಕೊಡಿ. ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ಮಾತ್ರ ನಿಮಗೆ ಆ ತಿಂಗಳು ಅಮೌಂಟ್ ಬರುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅಮೌಂಟು ಬರೋದಿಲ್ಲ. ಇದೊಂದು ಅಪ್ಡೇಟು. ಮತ್ತು ಸೆಲ್ಫ್ ಡಿಕ್ಲರೇಷನ್ದು ಡಾಟಾ ಫಿಟ್ ಆಗ್ತಿಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ನಾನು ಲಾಸ್ಟ್ ವಿಡಿಯೋದಲ್ಲೇ ಇದ್ರ ಬಗ್ಗೆ ಹೇಳಿದೆ. ಸೆಲ್ಫ್ ಡಿಕ್ಲರೇಷನ್ ತಗೋತಾ ಇಲ್ಲ ಅಂದರೆ ಒಂದ್ಸಲ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಯುವನಿಧಿಯಲ್ಲಿ ಒಂದಷ್ಟು ಜನದ್ದು ಡಿಲೀಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮ್ಮದು ಹೈಯರ್ ಎಜುಕೇಷನ್ ಬಂದಿದೆ ಅಂತ ಡಿಲೀಟ್ ಮಾಡಿದ್ದಾರಾ, ಅಥವಾ ನೀವು IT ಅಥವಾ GST ಏನು ಅಮೌಂಟ್ನ ಪೇ ಮಾಡ್ತಿದ್ದೀರಾ ಅಂತ ರಿಜೆಕ್ಟ್ ಮಾಡಿದ್ದಾರಾ, ಚೆಕ್ ಮಾಡ್ಕೊಳ್ಳಿ. ಮತ್ತು ವೆರಿಫಿಕೇಷನ್ ಏನಾದರೂ ಪೆಂಡಿಂಗ್ ಇದೆಯಾ, DDPU ಕಡೆಯಿಂದನೋ DEO ಕಡೆಯಿಂದನೋ ವೆರಿಫಿಕೇಷನ್ ಪೆಂಡಿಂಗ್ ಇದ್ರೂ ಕೂಡ ಡಿಕ್ಲರೇಷನ್ ತಗೊಳ್ಳೋದಿಲ್ಲ. ಮತ್ತು ಫಸ್ಟ್ ಇನ್ಸ್ಟಾಲ್ಮೆಂಟ್ ಬರೋವರೆಗೂ ಕೂಡ ಸಮ್ ಟೈಮ್ ಸೆಲ್ಫ್ ಡಿಕ್ಲರೇಷನ್ ತಗೊಳ್ಳೋದಿಲ್ಲ. ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಕೆಲವು ಸಲ ಆಧಾರ್ ವೆಬ್ಸೈಟ್ದು ಸರ್ವರ್ ಇರೋದಿಲ್ಲ. ನೀವು ಓಪನ್ ಮಾಡಿದ ತಕ್ಷಣ ಸೆಲ್ಫ್ ಡಿಕ್ಲರೇಷನ್ ತಗೊಳ್ಳೋದಿಲ್ಲ. ಅವಾಗ ಮತ್ತೊಮ್ಮೆ ಟ್ರೈ ಮಾಡಿ. ಸೊ ಖಂಡಿತವಾಗ್ಲೂ ತಗೊಳುತ್ತೆ. ಇಷ್ಟು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಏನಾದರೂ ಒಂದು ಪ್ರಾಬ್ಲಮ್ ಆಗಿದ್ರೆ ಮಾತ್ರ ಡಿಕ್ಲರೇಷನ್ ತಗೊಳ್ಳೋದಿಲ್ಲ. ಅಥವಾ 2 ವರ್ಷ ಕಂಪ್ಲೀಟ್ ಆಗಿದ್ರೂ ಕೂಡ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ತಗೊಳ್ಳೋದಿಲ್ಲ. ಹೀಗೆ ಪ್ರಾಬ್ಲಮ್ ಇರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಇರ್ಬೋದು ಅಂತ. ಓಕೆನಾ? ಇದು ಯುವನಿಧಿ ಬಗ್ಗೆ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಅಪ್ಡೇಟು. ಹಾಗೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ, ಯುವನಿಧಿ ಸ್ಟೇಟಸ್ ಚೆಕ್ ಮಾಡಿಸೋದಕ್ಕೆ ಅಥವಾ ಯುವನಿಧಿ ಹೊಸದಾಗಿ ಅಪ್ಲೈ ಮಾಡಿಸೋಕೆ ಏನಾದರೂ ಇತ್ತು ಅಂದರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅಪ್ಲೈ ಮಾಡಿಕೊಡ್ತೀನಿ. ದೆನ್ ನೆಕ್ಸ್ಟ್ ನಾನು ಬಂದು ಅಮೌಂಟ್ ಬಂದಿರೋ ವಿಚಾರವಾಗಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಸುಮಾರು ಜನ ಇದು ಅಮೌಂಟ್ ಯಾವ್ದು ಬಂದಿದೆ ಅಂತ ಹೇಳಿದ್ರೆ ಮೇ ತಿಂಗಳು ಅಮೌಂಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕೆಲವರು ನಮಗೆ ಸೆಂಟ್ರಲ್ ಒಂದು ತಿಂಗಳು ಅಮೌಂಟ್ ಬಂದಿರಲಿಲ್ಲ, ಸೊ ಮಾರ್ಚ್ ತಿಂಗಳು ಪೇಮೆಂಟು ಅಂತ ಕೇಳಿದ್ರೆ, ಕೆಲವರು ಫೆಬ್ರವರಿ ತಿಂಗಳದ್ದು ನಮ್ಮದು ಪೇಮೆಂಟು ಬರಬೇಕಿತ್ತು, ಅದಿರಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸ್ಟೇಟಸಲ್ಲಿ ಇನ್ನೂ ಕೂಡ ಏಪ್ರಿಲ್ ತಿಂಗಳವರೆಗೂ ಮಾತ್ರ ಅಪ್ಡೇಟ್ ಆಗಿದೆ. ಯುವನಿಧಿ ಸ್ಟೇಟಸ್ ಚೆಕ್ ಮಾಡಿದ್ರೆ ನಿಮಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳವರೆಗೂ ಮಾತ್ರ ಅಪ್ಡೇಟ್ ಆಗಿದೆ. ಮೇ ತಿಂಗಳದ್ದು ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಮ್ಮದು ಇದು ಮೇ ತಿಂಗಳದ ಅಥವಾ ಮಾರ್ಚ್ ತಿಂಗಳದ, ಸೆಂಟ್ರಲ್ ಯಾವುದೋ ಪೆಂಡಿಂಗ್ ಇತ್ತಲ್ಲ ಆ ತಿಂಗಳದ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ವಿಡಿಯೋ ನೋಡ್ತಿದ್ದೀರಲ್ವಾ, ನಿಮ್ಗೆ ಯಾರಿಗಾದ್ರೂ ಅಮೌಂಟ್ ಬಂದಿದ್ರೆ ಯಾವ ತಿಂಗಳದು ಅನ್ನೋದನ್ನ ಕಮೆಂಟ್ ಮಾಡಿ. ನೆನ್ನೆ ಒಬ್ರು ಕಮೆಂಟ್ ಮಾಡಿದ್ರು, ನನಗೆ ಖುಷಿ ಆಯಿತು ಆ ಕಮೆಂಟ್ ನೋಡಿ. ನೆನ್ನೆ ಒಬ್ರು ಕಮೆಂಟ್ ಮಾಡಿದ್ದಾರೆ, ಪ್ರಸಾದ್ ಕೆ ಅಂದ್ಬಿಟ್ಟು, ಜಸ್ಟ್ 6:30ಕ್ಕೆ 3,000 ಕ್ರೆಡಿಟೆಡ್ ಆಗಿದೆ, ಟೋಟಲ್ 24 ಮಂತ್ ಕಂಪ್ಲೀಟ್ ಅಂತ. ತುಂಬ ಖುಷಿ ಆಯಿತು. ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ 3,000 ರೂಪಾಯಿ ಬಂದಿದೆ ಅಂತ. ಟೋಟಲ್ ಆಗಿ ಅವ್ರಿಗೆ 2 ವರ್ಷ ಕೂಡ ಯುವನಿಧಿ ಅಮೌಂಟ್ ಬಂದಿದೆಯಂತೆ. ಹಾಗಾಗಿ ನಿಮ್ಗೆ ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂತ ಹೇಳಿದ್ರೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಪ್ರಸಾದ್ ಕೆ ಅವರೇ, ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ಇದು ಯಾವ ಮಂತ್ ನಿಮ್ಗೆ ಅಮೌಂಟ್ ಬಂದಿದೆ ಅನ್ನೋದನ್ನ ಕೂಡ ಹೇಳಿ. ತುಂಬಾ ಕನ್ಫ್ಯೂಸ್ ಇದೆ, ಎಲ್ಲರಿಗೂ ಹಾಕಿಲ್ಲ ಅಮೌಂಟು, ಸ್ವಲ್ಪ ಜನಕ್ಕೆ ಮಾತ್ರ ಹಾಕಿದ್ದಾರೆ. ಹಾಗಾಗಿ ಇದು ಯಾವ ತಿಂಗಳು ಅಮೌಂಟ್ ಅನ್ನೋದೇ ಗೊತ್ತಾಗ್ತಿಲ್ಲ. ನಿಮಗೆ ಲಾಸ್ಟು ಅಂದರೆ ನಿಮ್ಗೆ ಗೊತ್ತಿರುತ್ತಲ್ವ, ನೀವು 2 ವರ್ಷ ಯಾವ ತಿಂಗಳಿಗಾಗುತ್ತೆ ಅಂತ. ಸೊ ಹಾಗಾಗಿ ನಿಮ್ಗೆ ಯಾವ ತಿಂಗಳು ಅಮೌಂಟ್ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಿದ್ರೆ ಪ್ರಸಾದ್ ಅವರೇ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೆ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಶದಬ್ JMK ಅಂತ, ಸಾರಿ ಹೆಸರೇನಾದ್ರು ತಪ್ಪು ಹೇಳಿದರೆ. ಮ್ಯಾಮ್, ಗೆಟ್ ಆಧಾರ್ ಡೀಟೇಲ್ಸ್ ತೊಗೊಳ್ತಾ ಇಲ್ಲ ಅಂತ. ಆಧಾರಲ್ಲಿ ನಿಮ್ಗೆ ಯಾಕೆ ತೊಗೊಳ್ತಾ ಇಲ್ಲ ಅಂದರೆ ಯಾಕೆ ಸೆಲ್ಫ್ ಡಿಕ್ಲರೇಷನ್ ಆಗ್ತಾ ಇಲ್ಲ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ಇದೇ ವಿಡಿಯೋದಲ್ಲಿ. ಸ್ಟಾರ್ಟಿಂಗಿಂದ ನೋಡಿ, ನಿಜವಾಗ್ಲೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಇನ್ನೊಂದು ಕಮೆಂಟ್ ಬಂದಿತ್ತು, ಪ್ರತಿಮಾ MS ಅಂತ. ಮೇಡಮ್, ಸೆಲ್ಫ್ ಡಿಕ್ಲರೇಷನ್ ಕೊಡುವಾಗ ನೋ ಅಂತ ಮಿಸ್ಟೇಕ್ ಆಗಿದೆ, ಏನು ಮಾಡೋದು? ಆ ರೀತಿ ಆಗಿದ್ರೆ ಏನು ಕೂಡ ಮಾಡೋಕ್ಕಾಗಲ್ಲ. ನೀವು ಸೆಲ್ಫ್ ಡಿಕ್ಲರೇಷನ್ನ ತುಂಬ ಹುಷಾರಾಗಿ ಕೊಡಬೇಕು. ನೋ ಅಂತ ಕೊಟ್ಟರೆ ಯಾವುದೇ ಕಾರಣಕ್ಕೂ ಅಮೌಂಟ್ ಬರೋದಿಲ್ಲ. ಯಾವ ತಿಂಗಳದ್ದು ಆ ರೀತಿ ಆಗಿದೆಯೋ ಆ ತಿಂಗಳು ಅಮೌಂಟ್ ನಿಮಗೆ ಕ್ಯಾನ್ಸಲ್, ಖಂಡಿತವಾಗ್ಲೂ ಬರೋದಿಲ್ಲ. ದಯವಿಟ್ಟು ಈ ಡಿಕ್ಲರೇಷನ್ ಕೊಡಬೇಕಾದ್ರೆ ಈ ರೀತಿ ಮಿಸ್ಟೇಕ್ನ ಮಾಡ್ಕೋಬೇಡಿ. ನೋ ಅಂತ ಕೊಟ್ಟರೆ ನಿಮಗೆ ಅಮೌಂಟ್ ಬರೋದಿಲ್ಲ. ಓಕೆನಾ? ಇದಿಷ್ಟು ಯುವನಿಧಿ ಬಗ್ಗೆ ನನಗೆ ಸಿಕ್ಕಿದಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಎಲ್ಲ ಇನ್ಫಾರ್ಮೇಷನ್ ಹಾಕಿದ್ದೀನಿ ಅನ್ಕೋತೀನಿ. ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಅಮೌಂಟ್ ಬಗ್ಗೆ ಕೆಲವರು ಮೇ ಅಂತ ಹೇಳ್ತಾ ಇದ್ದಾರೆ, ಮತ್ತು ಕೆಲವರು ಪೆಂಡಿಂಗ್ ಅಮೌಂಟ್ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಅಮೌಂಟ್ ಬಂದಿದೆಯೋ ಅವರೇ ಇದನ್ನು ಕ್ಲಾರಿಫಿಕೇಶನ್ ಮಾಡಿ. ಬಟ್ ನಿನ್ನೆ ಅಮೌಂಟ್ ಬಂದಿರೋದಂತೂ ನಿಜ. ಎಷ್ಟು ಜನಕ್ಕೆ ಬಂದಿದೆ ಅಂದರೆ ತುಂಬ ಕಡಿಮೆ, ಬೆರಳಿಕೆ ಎಷ್ಟು ಜನಕ್ಕೆ, 100 ಜನದಲ್ಲಿ ಒಂದು 3-4 ಜನಕ್ಕೆ ಅಷ್ಟೇ ಅಮೌಂಟ್ ಬಂದಿದೆ ಅಂತ ಅಪ್ಡೇಟ್ ಇರೋದು. ಯಾವ ತಿಂಗಳು ಏನು ಅಂತ ನೀವೇ ಅಪ್ಡೇಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.